ಸೇರಿದ ವಿದ್ಯಾರ್ಥಿಗಳಿಗೆಲ್ಲ ಕಂಪಲ್ಸರಿ ಜಾಬ್ ಕೂಡ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ವಿಡಿಯೋ ಶೇರ್ ಮಾಡ್ತೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ಶೇರ್ ಮಾಡೋದ್ರಿಂದ ₹1 ಕೂಡ ನಿಮ್ಮದು ಖರ್ಚಾಗಲ್ಲ. ಯಾಕಂದರೆ BE ರಿಲೇಟೆಡ್ ಯಾವೆಲ್ಲ ಕೋರ್ಸ್ಗಳು ಮಾಡಿದ್ದಾರೆ, ತುಂಬ ಜನ ಕೆಲಸ ಇಲ್ಲದೆ ಮನೇಲಿ ಇರ್ತಾರೆ, ಕೆಲಸ ಹುಡುಕಕ್ಕೆ ಹೋಗಿರ್ತಾರೆ, 10,000 20,000 ಅಷ್ಟೇ ಸಂಬಳ ಸಿಗ್ತಾ ಇರುತ್ತೆ. ಡೈರೆಕ್ಟಾಗಿ ನೀವು NTTFಗೆ ಬನ್ನಿ, ಒಂದು ತಿಂಗಳಲ್ಲಿ ₹30,000 ರಿಂದ ₹60,000 ಸ್ಯಾಲ್ರಿ ಪ್ಯಾಕೇಜ್ ಸಿಗುತ್ತೆ. ಹಾಗೆ ಇಯರ್ಲಿ ಅಂತ ಹೋದರೆ ನಿಮಗೆ ಅಪ್ ಟು 16 lakhsವರೆಗೂ ಸ್ಯಾಲ್ರಿ ಸಿಗುತ್ತೆ. ಇಂಜಿನಿಯರಿಂಗ್ ಓದಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಟ್ಯಾಗ್ ಮಾಡಿ. ಇಫ್ ಯು ಹವ್ ಡನ್ ಮೆಕ್ಯಾನಿಕಲ್ BE and ಕೆಲಸ ಸಿಕ್ಕಿಲ್ಲ ಅಂದರೆ, ಅಥವಾ ಕೆಲಸ ಸಿಕ್ಕಿರೋದು ಸ್ಯಾಲ್ರಿ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ, ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಹಿಯರ್. ಆಚೆ ಕೆಲಸ ಹುಡುಕಿದಾಗ ನನಗೆ ಬರೀ 30,000 ತುಂಬ ಕಮ್ಮಿನೇ ಸಿಗ್ತಾಯಿತ್ತು. ಹುಟ್ಟಿದ ಕೋರ್ಸ್ ಹುಡುಕ್ತಾ ಇರಬೇಕಾದ್ರೆ NTTF ಬಗ್ಗೆ ಗೊತ್ತಾಯಿತು. ನಂತರ BE ಮಾಡಿರೋರು ಬಂದು ಇಲ್ಲಿ ಬನ್ನಿ, ಕೋರ್ಸ್ ಸೇರ್ಕೊಳ್ಳಿ, 2 years ಫುಲ್ ವರ್ತಿದೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಈ ಕೋರ್ಸ್ ಮಾಡಿದ ಸ್ಟೂಡೆಂಟ್ಸು ಇಡೀ ಜಗತ್ತಿನಾದ್ಯಂತ ಒಳ್ಳೊಳ್ಳೆ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಕೋರ್ಸ್ಗಳಿಗೆ BE ಮೆಕ್ಯಾನಿಕಲ್ಲು, ಆಟೋಮೊಬೈಲು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು, ಪ್ರೊಡಕ್ಷನ್ ಇಂಜಿನಿಯರಿಂಗು, ಏರೋನಾಟಿಕಲ್ ಇಂಜಿನಿಯರಿಂಗು, ಪಾಲಿಮರ್ ಟೆಕ್ನಾಲಜಿ, ಈ ರೀತಿ ಕೋರ್ಸ್ಗಳವರೆಲ್ಲ ಜಾಯ್ನ್ ಆಗಬೇಕು. ನನ್ನ ಹೆಸರು ಡಾಕ್ಟರ್ TS ಮೃತ್ಯುಂಜಯ ಅಂತ. NTTFನ ಸ್ಕೂಲ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸ್ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಏನು ಸರ್ ಇದು ವಿಶೇಷತೆ ಡಿಸೈನ್ ಸ್ಟುಡಿಯೋ ಅಂತ? ಡಿಸೈನ್ ಸ್ಟುಡಿಯೋ ಒಳಗೆ ಇದ್ದೀವಿ. ಈ ಡಿಸೈನ್ ಸ್ಟುಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ, ವಿದ್ಯಾರ್ಥಿಗಳಿಗೆ ಉತ್ಪನ್ನಗಳ ಬಗ್ಗೆ ವಿನ್ಯಾಸ ಮಾಡೋದಕ್ಕೆ ಅನುಕೂಲ ಆಗುವಂತೆ ಚಿತ್ರಣ ಮಾಡೋದು, ಚಿತ್ರಗಳು ಬರೆಯೋದು, ರೆಂಡರಿಂಗು, ಪೇಂಟಿಂಗು, ಇದ್ರ ಬಗ್ಗೆ ಶಿಕ್ಷಣ ಕೊಡಲಾಗುತ್ತೆ. ಬೇರೆ ಬೇರೆ ಉತ್ಪನ್ನಗಳ ಅದರ ರೂಪ ಮತ್ತು ಸೌಂದರ್ಯ, ನೋಟ, ಅದರ ಬಗ್ಗೆ ಪರಿಚಯ ಮಾಡಿಕೊಡಲಾಗುತ್ತೆ. ಇದನ್ನು ವಿನ್ಯಾಸ ಮಾಡೋದಕ್ಕೆ, ಅವ್ರನ್ನ ತಯಾರು ಮಾಡೋದಕ್ಕೆ ಈ ಸ್ಟುಡಿಯೋನ ಉಪಯೋಗಿಸ್ತೀವಿ. ಈ ಇಂಗ್ಲೀಷ್ನಲ್ಲಿ ಇದನ್ನು ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಎಂಜಿನಿಯರಿಂಗ್ ಅಂತಾರೆ. ಈ ಥರ ಕಾರ್ಯಕ್ರಮಗಳು ಬೇರೆ ಸಂಸ್ಥೆಗಳಲ್ಲೂ ಇವೆ. ಇಲ್ಲಿರೋ ವ್ಯತ್ಯಾಸ ಏನಂದರೆ, ಉತ್ಪನ್ನ ವಿನ್ಯಾಸದಲ್ಲಿ 2 ಭಾಗ ಇದೆ. ಒಂದು ಉತ್ಪನ್ನದ ನೋಟ ಮತ್ತು ಸ್ವರೂಪ, ಅದರ ಬಗ್ಗೆ ತಿಳಿಸ್ಕೊಳ್ಳೋದು. ಇನ್ನೊಂದು ಉತ್ಪನ್ನದ ಕ್ರಿಯಾಶೀಲತೆ, ಅದನ್ನು ಯಾವುದಕ್ಕೆ ಉಪಯೋಗಿಸ್ತೀವಿ ಅದರದ್ದು. ಈ 2 ಇಂಡಸ್ಟ್ರಿಯಲ್ ಡಿಸೈನ್ ಹಾಗೂ ಎಂಜಿನಿಯರಿಂಗ್ ಡಿಸೈನ್ ಎರಡನ್ನೂ ಕವರ್ ಮಾಡುತ್ತೇವೆ. ಜೊತೆಗೆ ಇಂಜಿನಿಯರಿಂಗ್ ಡಿಸೈನ್ನಲ್ಲಿ ಸ್ವಲ್ಪ ಹೆಚ್ಚು ಒತ್ತು ಕೊಡುತ್ತೇವೆ. ಇದೇ ನಮ್ಮ ಕಾರ್ಯಕ್ರಮದ ವೈಶಿಷ್ಟ್ಯ. ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸಲ್ಲಿ ಏನೆಲ್ಲ ನಡೆಯುತ್ತೆ ಸರ್? ಯಾರೆಲ್ಲ ಎಲಿಜಿಬಲ್ ಸರ್? ಸರ್, ನಾನು NTTF ಸ್ಕೂಲ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸಲ್ಲಿ ಹೆಡ್ ಆಫ್ ಅಕಾಡೆಮಿಕ್ಸ್ ಆಗಿದ್ದೀನಿ. ನಮ್ಮಲ್ಲಿ 2 ವರ್ಷದ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಟೂಲ್ ಇಂಜಿನಿಯರಿಂಗ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಪ್ರಾಡಕ್ಟ್ ಡಿಸೈನ್ ಇನ್ ಇಂಜಿನಿಯರಿಂಗ್, ಈ 2 ಪ್ರೋಗ್ರಾಮ್ಗಳು ನಡೀತಾ ಇದೆ. ಇನ್ನೊಂದು ಪ್ರೋಗ್ರಾಮು 1 ವರ್ಷದ ಪ್ರೋಗ್ರಾಮು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ನಡೀತಾ ಇದೆ. ಸೇರಿದ ವಿದ್ಯಾರ್ಥಿಗಳಿಗೆಲ್ಲ ಕಂಪಲ್ಸರಿ ಜಾಬ್ ಕೂಡ ಸಿಗ್ತಾ ಇದೆ, ಪ್ಲೇಸ್ಮೆಂಟ್ ಸಿಗ್ತಾ ಇದೆ. ಯಾರೆಲ್ಲ ಎಲಿಜಿಬಲ್ ಸರ್ ಈ ಕೋರ್ಸ್ಗಳಿಗೆ? ಈ ಕೋರ್ಸ್ಗಳಿಗೆ BE ಮೆಕ್ಯಾನಿಕಲ್ಲು, ಆಟೋಮೊಬೈಲು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು, ಪ್ರೊಡಕ್ಷನ್ ಇಂಜಿನಿಯರಿಂಗು, ಏರೋನಾಟಿಕಲ್ ಇಂಜಿನಿಯರಿಂಗು, ಪಾಲಿಮರ್ ಟೆಕ್ನಾಲಜಿ, ಈ ರೀತಿ ಕೋರ್ಸ್ಗಳವರೆಲ್ಲ ಜಾಯ್ನ್ ಆಗಬೇಕು. ಎಲ್ಲೆಲ್ಲ ಪ್ಲೇಸ್ಮೆಂಟ್ ಆಗುತ್ತೆ ಸರ್? ನಮ್ಮ ಕೋರ್ಸು ಜಾಯ್ನ್ ಆದವರು 3rd ಸೆಮಿಸ್ಟ್ರಲ್ಲಿ ಕ್ಲಾಸಸ್ ಇರುತ್ತೆ. 3rd ಸೆಮಿಸ್ಟರ್ ಮುಗಿದ ಮೇಲೆ 4th ಸೆಮಿಸ್ಟ್ರಲ್ಲಿ ಇಂಟರ್ನ್ಶಿಪ್ ಅಂತ ಅಸೈನ್ ಮಾಡ್ತೀವಿ ಕಂಪನಿಗಳಿಗೆ. ಆ ಇಂಟರ್ನ್ಶಿಪ್ ಟೈಮಲ್ಲಿ ಅವರು ಸ್ಟೈಪೆಂಡ್ ಕೊಡ್ತಾರೆ 4th ಸೆಮಿಸ್ಟ್ರಲ್ಲಿ. ಆ 4th ಸೆಮಿಸ್ಟ್ರಲ್ಲಿ ಸ್ಟೈಪೆಂಡ್ ಕೊಟ್ಟು ಅವರು ಸೂಟೇಬಲ್ಲು ಚೆನ್ನಾಗಿದ್ದಾರೆ ಅಂತ ಕಂಡ ಕೂಡಲೇ ಅವ್ರನ್ನೇ ಅಲ್ಲೇ ಪ್ಲೇಸ್ಮೆಂಟ್ ಕೊಡ್ತಾರೆ ಅವರಿಗೆ. ಎಷ್ಟು ಪ್ಯಾಕೇಜ್ ಸಿಕ್ಕಿದೆ ಸರ್ ನಿಮ್ಮ NTTF ಕಡೆಯಿಂದ? ನಮ್ಮಲ್ಲಿ ಹೈಯೆಸ್ಟ್ ಅಂತ ಹೇಳಿದ್ರೆ ವರ್ಷದಲ್ಲಿ 14 ಲಕ್ಷದ ಟೋಟಲ್ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ. ಮಾರುತಿ ಉದ್ಯೋಗ, ಆಮೇಲೆ ಗಾಡ್ರೇಜು, ಬಜಾಜ್ ಕಂಪನಿ, ಆಮೇಲೆ ಹರ್ಷ ಇಂಜಿನಿಯರಿಂಗು, TVS ಸುಜುಕಿ, ಅದು ನಮ್ಮ ದೇಶದ ಮುಖ್ಯವಾಗಿ ಆಟೋಮೊಬೈಲ್ ಕಂಪನಿಗಳು, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಅಂತ ಎಲ್ಲ ಡಿವೈಸಸನ್ನು ತಯಾರು ಮಾಡುವಂಥ ಬೃಹತ್ ಕೈಗಾರಿಕೆಗಳಲ್ಲಿ, ಮಧ್ಯಮ ಕೈಗಾರಿಕೆಗಳಲ್ಲಿ ಒಳ್ಳೊಳ್ಳೆ ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ವಿಷಯ ಹೇಳೋದೇನೆಂದರೆ, BE ಆಗಿ ಐಡಲ್ ಆಗಿರಬೇಡಿ, ಉದ್ಯೋಗ ಇಲ್ಲದೆ ಇರಬೇಡಿ. ಉದ್ಯೋಗ ಬೇಕು ಅಂತಾದರೆ ನಮ್ಮ ಇನ್ಸ್ಟಿಟ್ಯೂಷನ್ ಬಂದು ಸೇರ್ಕೊಳ್ಳಿ. ಯಾಕಂತ ಹೇಳಿದ್ರೆ BE ಆದವರಿಗೆ ಹೆಚ್ಚಿನವರಿಗೆ 9 ಲಕ್ಷದಿಂದ 14 ಲಕ್ಷದವರೆಗೂ ವಾರ್ಷಿಕ ಆದಾಯ ಬರ್ತಾ ಇದೆ. ನಾವು ಪ್ಲೇಸ್ಮೆಂಟು ಗ್ಯಾರಂಟಿಯಾಗಿ ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸರ್, ಮೇನ್ಲಿ BE ರಿಲೇಟೆಡ್ ಇಂಜಿನಿಯರಿಂಗ್ ಮಾಡಿರೋಂಥವ್ರು
ಈ NTTF ಅಲ್ಲಿ ಈ ಥರ ಪರ್ಟಿಕ್ಯುಲರ್ ಕೋರ್ಸ್ಗೆ ಯಾಕೆ ಸೇರಬೇಕು ಸರ್? ಇಂಡಸ್ಟ್ರಿ ನೋಡಿದರೆ ನೀವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ಗೆ ತುಂಬ ಸ್ಕೋಪ್ ಗ್ರೋ ಆಗ್ತಾ ಇದೆ. ನಮ್ಮಲ್ಲಿ ಪ್ರೊವೈಡ್ ಮಾಡೋರ ಕೋರ್ಸು ಒಂದು ಕೋರ್ಸ್ ಟೂಲ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಟೂಲ್ ಇಂಜಿನಿಯರಿಂಗ್ ಇದೆ. ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಟೂಲ್ ಇಂಜಿನಿಯರಿಂಗ್ ಅಂದರೆ ಏನು ಮಾಡ್ತಾರೋ ಅವರು ಏನಾದರೂ ಒಂದು ಪ್ರಾಡಕ್ಟ್ ತೊಗೊಂಡು ಅದು ಮಾಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅದಕ್ಕೆ ಟೂಲಿಂಗ್ ಬೇಕು. ಪ್ಲಾಸ್ಟಿಕ್ ಪಾರ್ಟ್ಸ್ ಇದ್ದರೆ ಇಂಜೆಕ್ಷನ್ ಮೋಲ್ಡ್ಸ್ ಬೇಕು, ಶೀಟ್ ಮೆಟಲ್ ಪಾರ್ಟ್ಸ್ ಇದ್ದರೆ ಪ್ರೆಸ್ ಟೂಲ್ಸ್ ಬೇಕು, ಮೆಟಲ್ ಪಾರ್ಟ್ಸ್ ಇದ್ದರೆ ಕ್ಯಾಸ್ಟಿಂಗ್ ಡೈಸ್ ಬೇಕು, ಇನ್ನೂ ತುಂಬಾ ಬೇಕು. ಜಿಗ್ಸ್ ಫಿಕ್ಚರ್ಸ್ ಬೇಕು, ಅಸೆಂಬ್ಲಿಗೆ, ಪ್ರೊಡಕ್ಷನ್ ಪ್ರಾಸೆಸ್ಗೆ ಇನ್ನೂ ಜಾಸ್ತಿ ಟೂಲಿಂಗ್ ಎಕ್ವಿಪ್ಮೆಂಟ್ ಬೇಕು. ಇದೆಲ್ಲ ಡಿಸೈನ್ ಆ್ಯಂಡ್ ಡೆವಲಪ್ ಮಾಡೋರೆ ಟೂಲ್ ಇಂಜಿನಿಯರ್ಸ್. ಈ ಟೂಲ್ ಇಂಜಿನಿಯರ್ಸ್ ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಥರ. ಅವರಿಲ್ಲ ಅಂದರೆ ಎಷ್ಟೋ ಪ್ರಾಡಕ್ಟ್ಸ್ ನಾವು ನೋಡ್ತಾ ಇರ್ತೀವಿ, ಅದು ಹೊರಗಡೆ ಬರಲ್ಲ, ಅದು ಚಾನ್ಸೇ ಇಲ್ಲ. ಈ ಆಟೋಮೊಬೈಲ್, ಕಾರ್ಸ್, ಬೈಕ್ಸ್, ಇಲ್ಲಾಂದರೆ ಚಿಕ್ಕ ಚಿಕ್ಕ ಪ್ರಾಡಕ್ಟಲ್ಲಿ ಫ್ರಮ್ ಎ ಟು ಝೆಡ್ ಏನು ಪ್ರಾಡಕ್ಟ್ ಇದ್ರೂ ಆ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬರಬೇಕಂದ್ರೆ ಟೂಲಿಂಗ್ ಇಂಜಿನಿಯರ್ ಟಚ್ ಮಾಡಬೇಕು. ಅದನ್ನು ಮಾಸ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ಆ ಸ್ಕಿಲ್ಸ್ ನಾವು ಇಲ್ಲಿ ಕೊಡ್ತೀವಿ. ಡಿಸೈನ್ ಮಾಡಿ ಟೂಲ್ ಡೆವಲಪ್ ಮಾಡೋದಕ್ಕೆ ಡಿಸೈನ್ ಸ್ಕಿಲ್ಸ್, ಡೆವಲಪಿಂಗ್ ಸ್ಕಿಲ್ಸ್ ಅದೆಲ್ಲ ನಾವು ಕೊಡ್ತೀವಿ. ಸೊ ನ್ಯಾಚುರಲಿ ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡ್ ತುಂಬ ಜಾಸ್ತಿ ಇವ್ರಿಗೆ. ಇನ್ನೊಂದು ಪ್ರೋಗ್ರಾಮ್ ನೋಡಿದರೆ ನಾವು ಪ್ರಾಡಕ್ಟ್ ಡಿಸೈನ್ ಆಫರ್ ಮಾಡ್ತೀವಿ. ಪ್ರಾಡಕ್ಟ್ ಡಿಸೈನ್ ಅಂದರೆ ಏನಾದರೂ ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬರಬೇಕಂದ್ರೆ ಆ ಪ್ರಾಡಕ್ಟ್ಗೊಂದು ಡಿಸೈನ್ ಇರಬೇಕು. ಅದನ್ನು ಆ ಫಾರ್ಮ್ ಡಿಸೈನ್ ಇದೆಲ್ಲ ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಕೇಳ್ತೇವೆ. ಆ ಇಂಡಸ್ಟ್ರಿಯಲ್ ಡಿಸೈನ್ ಪ್ಲಸ್ ಎಂಜಿನಿಯರಿಂಗ್ ಡಿಸೈನ್ ಸೇರಿಸ್ಬಿಟ್ಟು ಪ್ರಾಡಕ್ಟ್ ಡಿಸೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ ನಮ್ಮದು. ಈ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಬ್ರಿಡ್ಜಿಂಗ್ ಪ್ರೋಗ್ರಾಮ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ. ಅವರು ಡಿಸೈನರ್ಸ್ ಹಾಕಬೇಕಂದ್ರೆ ಆ್ಯಂಡ್ ಅವರು ಕ್ರಿಯೇಟಿವ್ ಫೀಲ್ಡಲ್ಲಿ ಇರಬೇಕಂದ್ರೆ ಪ್ರಾಡಕ್ಟ್ ಡಿಸೈನ್ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್. ಸೊ ಈ ಎರಡು ಪ್ರೋಗ್ರಾಮು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆಯ ಪ್ರೋಗ್ರಾಮ್ಸ್ ಇವೆ. ಆ್ಯಂಡ್ ಈ ಪ್ರೋಗ್ರಾಮ್ಸ್ ಮಾಡಿರೋ ಹುಡುಗರಿಗೆ ಒಬ್ಬೊಬ್ಬನಿಗೆ ಅಟ್ಲೀಸ್ಟ್ 2-3 ಆಫರ್ ಪ್ರತಿಯೊಂದು ಕಂಪನಿಯಿಂದ ಬರುತ್ತೆ. ಒಬ್ಬೊಬ್ಬ ಸ್ಟೂಡೆಂಟ್ ನಮ್ಮ ಹತ್ರ ಮೋಸ್ಟ್ಲಿ ಕಂಪನೀಸ್ ಬಂದು ಇಂಟರ್ವ್ಯೂ ಮಾಡಿ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಸಾರಿ 3-4 ಆಫರ್ ಇರುತ್ತೆ. ಸೊ ಡಿಮ್ಯಾಂಡ್ ಬಗ್ಗೆ ಪ್ರಾಬ್ಲಮೇ ಇಲ್ಲ. ಸೊ ಸ್ಟೂಡೆಂಟ್ಸ್ಗೂ ಇರೋ ಸ್ಕಿಲ್ಸ್ಗೆ ಕಂಪನೀಸ್ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಅಡ್ರೆಸ್ ಬಂದು ನಾವು ಒಂದೇ ಲೊಕೇಶನಲ್ಲಿ ಇದ್ದೀವಿ. PG ಸ್ಕೂಲ್ ಬಂದು ಬ್ಯಾಂಗ್ಳೂರ್ ಪೀಣ್ಯ ಅಲ್ಲಿದೆ. ಇಲ್ಲಿ ಪಕ್ಕದಲ್ಲೇ ನಮ್ಮದು ಡಿಪ್ಲೊಮಾ ಸೆಂಟರ್ ಇದೆ. ಅದಕ್ಕೂ ಅಡ್ಜಸೆಂಟ್ ಬಿಲ್ಡಿಂಗ್ ನಮ್ಮದು PG ಸ್ಕೂಲ್ ಇದು.